ಹೆವಿ ಜನ ಅವರೇ, ಹಿಂದೆ ಮುಂದೆ ಎಲ್ಲ. ಅದೇ ಎಂಥ ಉಪವಾಸನ ಬಿಡಪ್ಪ ಗೈಸ್. ಇವಾಗ ಲೈನಲ್ಲಿ ನಿಂತಿದ್ದೀವಿ, ಫುಲ್ ಕ್ರೌಡ್ ಎಲ್ಲ ನೋಡಿ ಗೈಸ್ ಎಷ್ಟು ಜನ ಬಂದವ್ರೆ. ನ್ಯೂ ಇಯರ್ ಬರ್ತದೆ, ಆ ಇಯರ್ ಬರ್ತದೆ ಅಂತ ಕಾಯೋದು ಬೇಡ. ಫಸ್ಟ್ ಕೇಕ್ ಆರ್ಡರ್ ಮಾಡೋಣ ಅಂದ್ರೆ ಕ್ಯಾಮ್ರಾ ಹಿಡಿತಾರಲ್ರಿ ಇವರು. ಒನ್ನು ಇದು S3 ಅಂತ ಸಮೋಸ ಬುಕ್ ಮಾಡಕ್ಕೆ ಹೋಗ್ತಾ ಇದೀವಿ. ಸ್ಕ್ವೇರ್ ಮಾಡ್ತಾರೆ. ನಮಸ್ಕಾರ ಗುರು, ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಗೈಸ್ ಇವತ್ತು ಬೆಳಿಗ್ಗೆ 5 ಗಂಟೆಗೆ ಎದ್ಬಿಟ್ಟು ಸ್ನಾನ ಮಾಡಿ ರೆಡಿಯಾಗಿದ್ದೀನಿ. ಯಾಕೆ ಅಂದರೆ ದೇವಸ್ಥಾನಕ್ಕೆ ಹೋಗಬೇಕು, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಯಾಕೆ ಅಂದರೆ ವೈಕುಂಠ ಏಕಾದಶಿ ಐತೆ, ಅದಕ್ಕೋಸ್ಕರ ಬೇಗ ಎದ್ಬಿಟ್ಟು ರೆಡಿಯಾಗಿದ್ದೀನಿ. ಏನಾದರೂ ಅಂದ್ಕೊಂಡ್ರೆ ಅದು ಆಗುತ್ತಂತೆ, ನೋಡೋಣ. ಉಪವಾಸ ಇದ್ದರೆ ಆಗುತ್ತಂತೆ, ಲೆಸ್ ಟ್ರೈ ಮಾಡೋಣ ಅಂತ ಬೇಗ ಹೊರಟಿದ್ದೀನಿ. ಇವಾಗ ನಮ್ಮ ಫ್ರೆಂಡ್ ಪುನೀತ್ ಬರ್ತಾನೆ, ಅವನ ಜೊತೆ ಹೋಗಿ ಬರೋಣ ಬನ್ನಿ ಗೈಸ್. ಫೈನಲಿ ನಮ್ಮ ಪುನೀತ್ ಅವ್ರ ಮನೆ ಹತ್ರಕ್ಕೆ ಬಂದ್ವಿ, ಈಗ ಹೊರಡಬೇಕು. ಬನ್ನಿ ಗೈಸ್ ಹೊರಡೋಣ. ಉಪವಾಸ ಇರ್ತೀಯನೋ? ಉಪವಾಸ ಬರೀತಾರೆ. ನಾನು ಇರ್ತೀನಿ. ನನಗೆ ಸಿಕ್ಕ ಥ್ಯಾಂಕ್ ಯು. ಇರಲ್ವಾ? ಇರ್ತೀರಾ? ಇರ್ತೀಯಾ? ಹೋಗೋಣ ಬನ್ನಿ ಗೈಸ್. ಫೈನಲಿ ರೀಚ್ ಆದ್ವಿ ರೋಡ್ಗೆ, ಬನ್ನಿ ಹೋಗೋಣ. ನೋಡಿ ಗೈಸ್ ಹೆಂಗೆ ಡೆಕೋರೇಷನ್ ಮಾಡೋದು. ಯಾರು ಗೊತ್ತಿಲ್ಲ. ಗೈಸ್ ಇವಾಗ ಕ್ಯೂ ಅಲ್ಲಿ ನಿಂತೀವಿ, ಹೆವಿ ಜನ ಅವರೇ, ಹಿಂದೆ ಮುಂದೆ ಎಲ್ಲ. ಅದಕ್ಕೆ ಇವಾಗ ಕ್ಯೂ ಆಗ್ತದೆ, ಕ್ಯೂ ಜೊತೆನೇ ಹೋಗ್ಬೇಕು ನಾವು. ಹೋಗೋಣ ಬನ್ನಿ ಗೈಸ್. ಅವಲ್ಲೇ ಕಾಲೇಜಿಗೆ ಟೈಮ್ ಆಗ್ತಾಯಿದೆ, ಆದರೂ ಇಲ್ಲೇ ಇದ್ದೀವಿ. ಹೋಗೋಣ ಬನ್ನಿ ಗೈಸ್. ಫೈನಲಿ ಎಲ್ಲ ಆಯಿತು, ಈಗ ಪ್ರಸಾದ ತಗೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್ ಹೋಗೋಣ. ಸಾಯಂಕಾಲ ತಿರ್ಗಾ ಬರೋಣ. ಇವಾಗ ತಿನ್ಕೊಂಡು ಹೋಗೋಣ. ಅಲ್ಲೋ ಮನೆಗೆ ಹೋಗ್ತೀನಿ ನಾನು. ಬಾರ ಉಪವಾಸ ಇರ್ತೀನಿ ಅಂದೆ. ಅದೇ ಎಂಥ ಉಪವಾಸನ ಬಿಡಪ್ಪ. ಮನೆಗೆ ಹೋಗಿ ಹೋಗೋಣ ಬನ್ನಿ ಗೈಸ್. ಗೈಸ್ ಫೈನಲಿ ಮನೆಗೆ ರೀಚ್ ಆದೆ. ನೋಡಿ ಗೈಸ್ ಪ್ರಸಾದ ಇಲ್ಲೇ ಇದ್ದೆ. ಉಪವಾಸ ಏನೇನು ಅಂತಿದೆ ಅವೆಲ್ಲ ಬೇಡ ಅಂತ ತಿಂತೀನಿ. ಈಗ ಅವೆಲ್ಲ ಇರೋಲ್ಲ ಗೈಸ್, ಉಪವಾಸ ಅವೆಲ್ಲ ಇರೋಲ್ಲ. ಸುಮ್ಮನೆ ಹೇಳಿದೆ ಅಷ್ಟೇ. ಈಗ ತಿಂದು ಕಾಲೇಜಿಗೆ ರೆಡಿಯಾಗಿ ಹೋಗಬೇಕು. ಟೈಮ್ ಆಗೈತೆ, ಅವಾಗ 8:05, 15 ನಿಮಿಷ ವ್ಯಾನ್ ಬರ್ತದೆ. ಸೊ ಬೇಗ ರೆಡಿ ಆಗಿಬಿಟ್ಟು ಹೋಗಿ ಬರ್ತೀನಿ ಗೈಸ್. ಫೈನಲಿ ಕಾಲೇಜಿಂದ ಮನೆಗೆ ಬಂದೆ. ಈಗ ತಿರ್ಗಾ ಟೆಂಪಲ್ಗೆ ಹೋಗೋಣ ಅಂತ ಹೊರಟಿದ್ದೀನಿ. ನಮ್ಮ ಪುನೀತ ಬಂದು ಅವಳೇ ರೆಡಿ ಆಗೋಣೆ. ಬೆಳಿಗ್ಗೆಯಿಂದ ಉಪವಾಸ ಅವನಂತೆ, ನಾನು ಉಪವಾಸನೇ ಇಲ್ಲ. ಈಗ ಹೋಗೋಣ ಬನ್ನಿ ಗೈಸ್. ಇಲ್ಲಿಂದ ಫ್ರೆಂಡ್ಸ್ ಮನೆ ಹತ್ರಕ್ಕೆ ಹೋಗೋಣ, ಆಮೇಲೆ ಅವ್ರು ಸಿಗ್ತಾರೆ. ಅಲ್ಲಿಂದ ದೇವಸ್ಥಾನಕ್ಕೆ ಹೋಗೋಣ. ಬನ್ನಿ ಈಗ ಹೋಗೋಣ ಗಾಯ್ಸ್. ಫೈನಲಿ ನಮ್ಮ ಸಂತು ಬಂದ. ಏನು ಜುಟ್ಟು ಹಾಕೋಬಿಟ್ಟಿದ್ಯಾ? ಓ ಅದಾ ಜುಟ್ಟು ಅನ್ಕೋಬಿಟ್ಟೆ. ಹೋಗ್ಲಿ ಬೇಗ ಹತ್ಕವ ದೇವಸ್ಥಾನ. ಗಾಯ್ಸ್ ಕೊನೆಗೂ ನಮ್ಮ ಮಣಿಸ್ವಾಮಿನ ಹಾಕೊಂಡು ಈಗ ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ. ಗಾಡಿ ಅಲ್ಲೇ ನಿಲ್ಸ್ಬಿಟ್ವಿ. ಬನ್ನಿ ಗೈಸ್ ಈಗ ಹೋಗೋಣ. ಗಾಯ್ಸ್ ಹುಡುಗರೆಲ್ಲ ಬರ್ತಾವ್ರೆ. ಈಗ ಏನ್ರಿ ಇದು ಗೈಸ್, ಇವಾಗ ಲೈನಲ್ಲಿ ನಿಂತಿದ್ದೀವಿ. ಫುಲ್ಲು ಜಾಸ್ತಿ ಜನ ಆಗ್ಬಿಟ್ಟವ್ರೆ. ಆಮೇಲೆ ಒಳಗಡೆ ಹೋದ್ಮೇಲೆ ತೋರಿಸ್ತೀವಿ. ಏನು ಫ್ಲಾಶ್ ಆಫ್ ಮಾಡೋ ಫೈನಲಿ ದರ್ಶನ ಎಲ್ಲ ಆಯಿತು. ಈಗ ಟಾಪ್ ಮೇಲೆ ಬಂದಿದ್ದೀವಿ. ಬನ್ನಿ ಗೈಸ್, ಜನ ಎಷ್ಟೆಷ್ಟು ಜನ ಬಂದವ್ರೆ ಅಂತ ತೋರಿಸ್ತೀವಿ. ಫುಲ್ ಜನ ಬಂದುಬಿಟ್ಟವ್ರೆ. ಫುಲ್ ಕ್ರೌಡ್ ಎಲ್ಲ ನೋಡಿ ಗೈಸ್ ಎಷ್ಟು ಜನ ಬಂದವ್ರೆ. ಇನ್ನು ಆ ಕಡೆ ಒಂದು ಕ್ಯೂ ಐತೆ ನೋಡಿ, ಇಲ್ಲೂ ಫುಲ್ ಜನ. ಎಲ್ಲ ಕಡೆ ಫುಲ್. ಇವತ್ತು ಎಷ್ಟು ಜನ ಬಂದವ್ರೆ ಅಂದರೆ ಬೆಳಿಗ್ಗೆಯಿಂದ ಪ್ರಸಾದ ಕೊಡ್ತಿರೋದು, ಮಧ್ಯಾಹ್ನ ತಗ ಫುಲ್ ಕೊಡ್ತಾವ್ರೆ. ಅದಕ್ಕೋಸ್ಕರ ಫುಲ್ ಜನ ನೋಡಿ. ಹಿಂಗಾಸಿನ ಫುಲ್ ಜನ ಅವರೇ. ಇನ್ನೂ ಹೋಗ್ತಾ ಜನ ಬರ್ತಾ ಇರ್ತಾರೆ. ಈಗ ಬನ್ನಿ ಗೈಸ್ ಹೋಗೋಣ ಗಾಯ್ಸ್. ಫೈನಲಿ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಈಗ ಮಣಿಸ್ವಾಮಿ ಅವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ ಅಯ್ಯಪ್ಪ ಸ್ವಾಮಿಗಳೆಲ್ಲ ಅಲ್ಲೇ ಇರ್ತಾರೆ. ಹೋಗಿ ಸರಿಯಾಗಿ ಬ್ಯಾಟಿಂಗ್ ಆಡಬೇಕು. ಬನ್ನಿ ಗೈಸ್ ಹೋಗೋಣ ಗೈಸ್. ಫೈನಲಿ ಬಂದಿದ್ವಿ, ಆದರೆ ಇನ್ನೂ ಪೂಜೆ ಲೇಟ್ ಆಗುತ್ತೆ ಅಂದರು. ಅದಕ್ಕೋಸ್ಕರ ಪ್ರಸಾದ ತಿನ್ನೋಕ್ಕಾಗಲಿಲ್ಲ. ಈಗ ಹೊರಡ್ತಾ ಇದ್ವಿ. ಬನ್ನಿ ಗೈಸ್ ಹೋಗೋಣ. ಫೈನಲಿ ಮನೆಗೆ ಬಂದೆ. ಈಗ ಊಟ ತಿಂತಾ ಇದ್ದೀನಿ ನೋಡಿ ಗೈಸ್. ಅನ್ನ ಸಾರು ಮತ್ತು ಚಿಪ್ಸು. ಈಗ ಊಟ ತಿಂದು ಮನೆಗೆ ಬಿಡೋದು ಗಾಯ್ಸ್. ಇವಾಗ ತಾನೇ ಎದ್ಬಿಟ್ಟು ಈಗ ಏನು ಮಾಡೋಕ್ಕೆ ಹೊರಟಿದ್ದೀನಿ ಅಂದರೆ ಎಕ್ಸಸೈಸ್ ಮಾಡೋಕ್ಕೆ ಹೊರಟಿದ್ದೀನಿ. ಎಕ್ಸಸೈಸ್ ಯಾಕೆ ಅಂದರೆ ಫ್ಯಾಟ್ ಲಾಸ್ ಮಾಡೋಕ್ಕೆ. ಅದಕ್ಕೋಸ್ಕರ ಆ್ಯಪೆಲ್ಲ ಹಾಕೊಂಡು ಮಾಡ್ತಾಯಿದ್ದೀನಿ ನೋಡಿ ಗೈಸ್. ಡೇ 1 ಇನ್ನು ಇವತ್ತಿಂದ 30 ದಿವಸ ಮಾಡೋಣ. ನ್ಯೂ ಇಯರ್ ಬರ್ತದೆ, ಆ ಇಯರ್ ಬರ್ತದೆ ಅಂತ ಕಾಯೋದು ಬೇಡ. ಸುಮ್ಮನೆ ಅವೆಲ್ಲ ಯಾರು ಹೇಳೋರು ಅಂದರೆ ಆಗದಿಲ್ದವ್ರು ಹೇಳೋದು. ನ್ಯೂ ಇಯರ್ ಬಂದಮೇಲೆ ಸ್ಟಾರ್ಟ್ ಮಾಡೋಣ,
ಅಂತ ಎಲ್ಲ ಸುಮ್ಮನೆ ಯಾಕೆ, ಆಮೇಲೆ ನಮ್ಮ ಬರ್ತಡೇ ಬಂದ್ಮೇಲೆ ಸ್ಟಾರ್ಟ್ ಮಾಡೋಣ, ಅವೆಲ್ಲ ರೀಸನ್ಸ್ ಅಷ್ಟೇ. ಸ್ಟಾರ್ಟ್ ಮಾಡೋಂಗಿದ್ರೆ ಈಗಲೇ ಈ ಕ್ಷಣನೇ ಮಾಡಬೇಕು. ಅದಕ್ಕೋಸ್ಕರ ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ. ಫುಲ್ ಫ್ಯಾಟ್ ಲಾಸ್ ಮಾಡಿ ಒಳ್ಳೆ ಹ್ಯಾಪ್ಸು, ಬೈಸಿಪ್ಸು, ಚೆಸ್ಟು ಎಲ್ಲ ಬೆಳೆಸ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನಾನು ಡಿಸೈಡ್ ಮಾಡಿದ್ಮೇಲೆ ಗೊತ್ತಲ್ವ ಗೈಸ್, ಹಾಗೆ ಆಗುತ್ತದು. ಓಕೆ, ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ. ಫೈನಲಿ ವರ್ಕೌಟ್ ಎಲ್ಲ ಆಯಿತು. ಸೆಕೆಂಡ್ ಏನು ನೋಡಿದೆ ಎಷ್ಟು ಸೋದೈತೆ. ಇವತ್ತು 200 ಕ್ಯಾಲೋರೀಸ್ ಬರ್ನ್ ಮಾಡಿದ್ದೀನಿ ಅಂತ ಅದು ರಿಸಲ್ಟ್ ಕೊಟ್ಟೈತೆ. ಅದು ಫೇಕೋ ಏನೋ ಗೊತ್ತಿಲ್ಲ, ನೋಡ್ರಿ ಅಪ್ಲಿಕೇಶನಲ್ಲಿ ಬಂದಿದ್ದು ಆ್ಯಕ್ಯುರೇಟ್ ಆಗಿರಲ್ಲ. ನನ್ನ ಪ್ರಕಾರ ಫೇಕ್ ಇರಬೇಕು. 200 ಕ್ಯಾಲೋರೀಸ್ ಅಂತ ಬಂದಿದೆ. 17 ಎಕ್ಸಸೈಸ್ ಮಾಡಿದ್ದು, ಡೈಲಿ ಮಾಡಿದ್ರೆ ಕರಗುತ್ತೆ. ಇವಾಗ ರೆಡಿಯಾಗಿ ಕಾಲೇಜ್ಗೆ ಹೋಗಬೇಕು. ಕಾಲೇಜಿಂದ ಬಂದಮೇಲೆ ಸಿಗುವ. ಗಾಯ್ಸ್ ಫೈನಲಿ ಕಾಲೇಜಿಂದ ಮನೆಗೆ ಬಂದೆ. ಇವತ್ತು ಕಾಲೇಜಿಂದ ಬೇಗ ಬಂದುಬಿಟ್ಟಿದ್ದೀನಿ. ಯಾಕೆ ಅಂದರೆ ಕಟಿಂಗ್ ಮಾಡಿಸ್ಬೇಕು, ಹಾಗೆ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಬೇಕು. ಅದಕ್ಕೋಸ್ಕರ ಇವತ್ತು ಫಸ್ಟು ಕಟಿಂಗ್ ಮಾಡಿಸ್ಬೇಕು ಅಂತ ಹೊರಟಿದ್ದೀನಿ. ಈ ಸಲ ವೆರೈಟಿ ಮಾಡಿಸ್ತೀನಿ. ಗಡ್ಡ ಮಾಮೂಲಿ ತೆಗೋಸ್ತೀನಿ, ಆದರೆ ಇಷ್ಟು ದಿವಸ ಮುಲೆಟ್ ಮಾಡಿಸ್ತಿದ್ದೆ. ಈ ಸಲ ಲೋ ಫೇಡ್ ಮಾಡ್ಸೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಆದರೆ ಲೋ ಫೇಡ್ ಮಾಡಿಸ್ತೀನಿ. ಈಗ ಬನ್ನಿ ಹೋಗೋಣ. ಹಾಗೆ ಶಾಪಿಂಗಿಗೆ ಹೋಗಬೇಕು. ನಮ್ಮ ಕಾಲೇಜಲ್ಲಿ ನ್ಯೂ ಇಯರ್ ಮಾಡ್ತಾರಲ್ಲ, ಅದಕ್ಕೋಸ್ಕರ ನಾನು ಶಾಪಿಂಗಿಗೆ ಹೋಗಿ ಬಲೂನ್ಸು ಮತ್ತು ಕೇಕು ಎಲ್ಲ ಆರ್ಡ್ರ್ ಮಾಡಿ ಬರಬೇಕು ಕಾಲೇಜ್ಗೆ, ನಮ್ಮ ಕ್ಲಾಸಿಂದು. ಅದಕ್ಕೋಸ್ಕರ ಹೋಗಬೇಕು. ಈಗ ಬನ್ನಿಗೆ ಫಸ್ಟ್ ಕಟಿಂಗ್ ಮಾಡಿಸೋಣ. ಫೈನಲಿ ಕಟಿಂಗ್ ಮಾಡಿಸ್ಕೊಂಬಂದೆ. ನೋಡಿ ಡಿಫ್ರೆಂಟಾಗಿ ಇರಲಿ ಅಂತ ಡಿಫ್ರೆಂಟಾಗಿ ಮಾಡಿಸಿದ್ದೀನಿ. ನ್ಯೂ ಇಯರ್ ಅಲ್ವ, ಅದಕ್ಕೋಸ್ಕರ. ಓಕೆ, ಈಗ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಟೌನ್ಗೆ ಹೋಗಬೇಕು. ಬನ್ನಿಗೆ ಫಸ್ಟ್ ಸ್ನಾನ ಮಾಡ್ಕೊಂಡು ಗಾಯ್ಸ್ ಫೈನಲಿ ರೆಡಿ ಆದ. ಈಗ ಟೌನ್ಗೆ ಹೋಗಬೇಕು. ಬನ್ನಿಗೆ ಹೋಗೋಣ. ಕಟಿಂಗ್ ಯಾಕೋ ನನಗೆ ಸೂಟ್ ಆಗ್ತಾಯಿತ್ತು ಅಂತ ಯಾಕೋ ಗೊತ್ತಾಗ್ತಿಲ್ಲ. ಇದು ಸ್ವಲ್ಪ ಫಾಲ್ಟು ಇರಲಿ ಬಿಡಿ ಗೈಸ್, ಏನೋ ಮಾಡೋಣ. ಚೆನ್ನಾಗೈತೆ ಅನಿಸುತ್ತೆ. ಈಗ ಹೋಗೋಣ ಟೌನ್ಗೆ, ಬನ್ನಿ ಗಾಯ್ಸ್. ಫೈನಲಿ ನಮ್ಮ ಧನು ಸಿಗ್ದ. ಈಗ ಹೋಗಿ ಆರ್ಡ್ರ್ ಮಾಡಿ ಬರಬೇಕು. ಫಸ್ಟ್ ಏನು ಆರ್ಡ್ರ್ ಮಾಡೋಣ? ಫಸ್ಟ್ ಕೇಕ್ ಆರ್ಡ್ರ್ ಮಾಡೋಣ ಗೈಸ್. ಫಸ್ಟು ಕೇಕ್ ಆರ್ಡ್ರ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಫಾರ್ಮ್ಗಳನ್ನ ಹಾಕೊಳ್ಳೋಣ. ಬನ್ನಿ ಗೈಸ್ ಹೋಗೋಣ. ನಮ್ಮ ಪುನೀತ್ ಅಲ್ಲಿ ಬರ್ತಾವಣೆ. ಯಾಕಂದ್ರೆ ಕ್ಯಾಮ್ರಾ ಹಿಡಿತಾರಲ್ರಿ ಇವರು. ಎಲ್ಲಿಗೆ ಹೋಗೋಣ? ಕೇಕಾ? ಸ್ವಲ್ಪ ಪ್ರೈವಸಿ ಕೊಡಕ್ಕೆ ಹೇಳ್ರಿ. ಸಿಯರ್ ನಾವೇ ಕೇಕ್ ಹತ್ರಕ್ಕೆ ಹೋಗ್ರಿ. ಗೈಸ್ ಇವಾಗ ಕೇಕ್ ತರಕ್ಕೆ ಹೊರಟಿದ್ದೀವಿ. ಬನ್ನಿ ಗೈಸ್ ಹೋಗೋಣ. ಒಂದೊಂದೇ ಒನ್ನು, ಇದು S3 ಅಂತ ಶೇಪು. ಹಂಗೆ ಬರಲ್ವಾ? ಸರಿ ಮಾಡ್ಸಿಲ್ಲ ಮಾಡ್ತೀರಾ? ಫಾರ್ಮ್ಗಳೇ ಹುಷಾರು. ಓ ಚಿರು ಗೈಸ್ ಫೈನಲಿ ಕೇಕ್ ಬುಕ್ ಮಾಡಿದ್ದಾಯಿತು. ಈಗ ಸಮೋಸ ಬುಕ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್. ಟ್ರಯಾಂಗಲ್ಲು ಇಲ್ಲ, ಸ್ಕ್ವೇರ್ ಮಾಡ್ತಾರೆ. ಅದೆಲ್ಲ ಬೇಡ. 50 ಬೇಕು. 50 ಸಮೋಸ. 50 ಬೇಕು. ಹಾಂ 12 ಕೊಡ್ತಾರಾ ಗೈಸ್? ಕಟಿಂಗ್ ಏನೇನೋ ಮಾತಾಡ್ತಾವ್ರೆ. ನಡೀರಿ, ನಾವು ನಮ್ಮನ್ನ ಫಾಲೋ ಮಾಡಿರಿ ಸಾಕು ನೀವು. ಮಧ್ಯಾಹ್ನ 1 ಗಂಟೆ ಮೇಲೆ ಆಗದೇ ಇಲ್ಲ. ಗಾಯ್ಸ್ ಇವಾಗ ಇನ್ನೊಂದು ಅಂಗಡಿ ಹತ್ರ ಬರ್ತಾ ಇದ್ದೀವಿ ಸಮೋಸ ಹಾಕ್ಸೋಕ್ಕೆ. ಅಲ್ಲಿ ಆಗಲ್ಲ ಅಂದರು ಬೆಳಿಗ್ಗೆ, ಸೊ ಇಲ್ಲಿ ಬಂದಿದ್ದೀವಿ. ಬನ್ನಿ ಗೈಸ್ ಈಗ ಇಲ್ಲಿ ಕೇಳೋಣ. ಓ ಹಂಗೆ ಅಡ್ವಾನ್ಸ್ ದೇನಾ ಕ್ಯಾ? ದೇನಾ ಫೋನ್ ಪೇ ಏನ್ರಿ? ಫಸ್ಟ್ ಒಂದು ಪೀಸ್ ಕಮ್ ಕರ್ನಾ ಭಯ್ಯ. ಎಷ್ಟು ಕೇಳ್ರಿ? ಯಾರು 14 रुपीस कर लो. ಹಾಂ 13 ಕೇಳ್ರಿ. 13 नहीं होता क्या? ओके 15 में ही दे दो. ಯಾರು ಇವರು ಒಪ್ಕೊಂಡ್ರೆ ಆಗಲ್ಲ ಅಂತ ಅಡ್ವಾನ್ಸ್ ದೇ. ಹಾಂ ಓಕೆ ಗೈಸ್ ಫೈನಲಿ ಸಮೋಸ ಬುಕ್ ಆಯಿತು. ಈಗ ಬನ್ನಿ ಗೈಸ್ ಹೋಗೋಣ. ಗೈಸ್ ಫೈನಲಿ ಎಲ್ಲ ಸಾಮಾನು ತಗೊಂಡಿದ್ದಾಯಿತು. ಈಗ ನಮ್ಮ ಅಣಿ ಸ್ವಾಮಿಗಳು ಯಾಕೋ ನಮ್ಮನ್ನ ಬಿಟ್ಟು ಹೋಗ್ತಾವ್ರೆ. ಬಿಟ್ಟು